ಬೆಳಗಾವಿಯಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಹೋರಾಟದ ಕೇಂದ್ರ ಬಿಂದು ಗುರ್ಲಾಪುರದಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಆಗಮಿಸಿದ್ದಾರೆ. 9ನೇ ದಿನವೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ ರೈತರು. ಸರ್ಕಾರದಿಂದ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಇಲ್ಲವಾದ್ರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಿಕ್ಕೆ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಒಂದು ರೈತರ ಹೋರಾಟವನ್ನ ಪರಿಗಣಿಸಿ ಬೇಡಿಕೆಯನ್ನು ಈಡೇರಿಸಿ, ಇಲ್ಲವಾದರೆ ರೈತರ ಹೋರಾಟದ ಬಿಸಿಯನ್ನ ನೀವು ಅನುಭವಿಸಬೇಕಾಗತ್ತೆ ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು. ನೋಡ್ತಾ ಇದ್ದೀರಿ, ಇದು ಬೆಳಗಾವಿಯ ದೃಶ್ಯ. ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಒಂದು ಕಡೆ ವಿಧಾನಸೌಧದಲ್ಲಿ ಸಭೆ ನಡೀತಾ ಇದೆ, ಮತ್ತೊಂದು ಕಡೆ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರೈತರ ಸಂಖ್ಯೆ ಕ್ಷಣಕ್ಕೂ ಕೂಡ ಹೆಚ್ಚಿಸ್ತಾ ಹೋಗ್ತಾ ಇದೆ. ಅಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಕೇವಲ ತಾವು ಬರೋದು ಮಾತ್ರವಲ್ಲ, ತಮ್ಮ ಜೊತೆಗೆ ತಮ್ಮ ವಾಹನಗಳನ್ನು, ಟ್ರ್ಯಾಕ್ಟರ್ಗಳನ್ನು ತಂದು ನಿಲ್ಲಿಸಿದ್ದಾರೆ. ರಸ್ತೆಗಳನ್ನು ತಡೆದಿದ್ದಾರೆ. ಪುಣೆ ಮತ್ತು ಬೆಂಗಳೂರು ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ. ಇಷ್ಟೊಂದು ಬೃಹತ್ ಪ್ರಮಾಣದ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿದಿನವೂ ಕೂಡ ಹೋರಾಟ ತೀವ್ರಗೊಳ್ತಾ ಸಾಗ್ತಾ ಇದೆ. ಒಂದು ವೇಳೆ ಕಬ್ಬಿನ ದರವನ್ನು ಹೆಚ್ಚಳ ಮಾಡದೆ ಹೋದರೆ ಇನ್ನಷ್ಟು ತೀವ್ರ ಮಟ್ಟದ ಹೋರಾಟವನ್ನು ಮಾಡ್ತೀವಿ, ಸರ್ಕಾರ ಅದನ್ನು ತಡೆದುಕೊಳ್ಳೋ ತಾಕತ್ತಿದೆಯಾ ಅಂತ ಹೇಳಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಬ್ಬು ಬೆಳೆಗಾರರ ಹೋರಾಟ ಈಗ ಬೆಳಗಾವಿಯಲ್ಲಿ ಉಗ್ರ ಸ್ವರೂಪ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿಗೆ ಈಗ ರೈತರು ನುಗ್ಗಿರ್ತಕ್ಕಂಥದ್ದು. ಟ್ರ್ಯಾಕ್ಟರ್ ಸಮೇತ ರೈತರು ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಸಂಪೂರ್ಣ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ್ದಾರೆ. ಏನು ಪ್ರಮುಖವಾಗಿ 2 ದಿನ ಗಡುವನ್ನು ವಿಧಿಸಲಾಗಿತ್ತು ಸರ್ಕಾರಕ್ಕೆ, ಆದರೂ ಕೂಡ ಇವತ್ತು ರೈತರು ರಾಷ್ಟ್ರೀಯ ಹೆದ್ದಾರಿ ಬಳಿ ಬಂದು ಪ್ರತಿಭಟನೆ ಆರಂಭಿಸಿದ್ರು. ತದನಂತರ ಕೆಲವೇ ಕ್ಷಣಗಳಲ್ಲಿ ರೈತರು ಟ್ರ್ಯಾಕ್ಟರ್ ಸಮೇತ ಬಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಂದು ಹೆದ್ದಾರಿಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ ಹಚ್ಚುವ ಮೂಲಕ ಹೈವೇನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ರೈತರ ಹೋರಾಟ ಏನಿದೆ ಉಗ್ರ ಸ್ವರೂಪ ಪಡೆದುಕೊಂಡಿದೆ ಅಂತ ಹೇಳಿ. ಕಬ್ಬು ಬೆಳೆಗಾರರ ದರ ಏನಿದೆ ದರವನ್ನು ನಿಗದಿ ಮಾಡಲೇಬೇಕು ಅನ್ನೋ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಈ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತೀನಿ, ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಿಗೆ ಬಳಿ ಇರ್ತಕ್ಕಂಥ ಟೋಲ್ ಏನಿದೆ ಆ ಟೋಲ್ ಬಳಿ ಈಗ ರೈತರು ಜಮಾವಣೆಗೊಂಡಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ, ರೈತರು ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ರಿಂದ ಸಾಲುಗಟ್ಟಿ ಈಗ ಬಸ್ಗಳ ವಾಹನಗಳು ನಿಂತಿದ್ದಾವೆ. ಜೊತೆಗೆ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಂದಂತ ರೈತರನ್ನ ನಿಯಂತ್ರಿಸುವಲ್ಲಾಗಿರ್ಬೋದು, ಜೊತೆಗೆ ಟ್ರ್ಯಾಕ್ಟರ್ಗಳನ್ನ ಇಲ್ಲಿಂದ ತೆರವುಗೊಳಿಸೋದಕ್ಕೆ ಪೊಲೀಸರು ಹರಸಾಹಸ ಮಾಡ್ತಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಈಗಾಗಲೇ ಪೊಲೀಸರು ಮನವಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ. 2 ದಿನ ತಾವು ಗಡುವನ್ನು ಕೊಟ್ಟಿದ್ರಿ, ಗಡುವು ಕೊಟ್ಟು ಕೂಡ ಯಾಕೆ ಹೈವೇ ಬಂದ್ ಮಾಡ್ತಾ ಇದ್ರ ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಮನವಿಗೂ ಕೂಡ ರೈತರು ಸ್ಪಂದಿಸ್ತಾ ಇಲ್ಲ. ಕೆಲ ಕಾಲ ರಾಷ್ಟ್ರೀಯ ಹೈವೇ ಮೇಲೆ ಪೊಲೀಸರು ಮತ್ತು ರೈತರ ಮಧ್ಯೆ ಜಟಾಪಟಿಗೂ ಕೂಡ ಕಾರಣವಾಗಿತ್ತು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಈಗ
ಬಂದ್ ಆಗಿರ್ತಕ್ಕಂಥದ್ದು. ಜೊತೆಗೆ ಯಾವ ರೀತಿ ಒಂದು ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಏನು ವಾಹನಗಳು ಸಾಲುಗಟ್ಟಿ ನಿಂತಿದ್ದಾವೆ ಅನ್ನುವಂಥ ದೃಶ್ಯಗಳನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಪ್ರಮುಖವಾಗಿ ಏನು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದು ಬಹಳ ಪ್ರಮುಖವಾದಂಥ ಒಂದು ರಾಷ್ಟ್ರೀಯ ಹೆದ್ದಾರಿ. ಕರ್ನಾಟಕ ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವಂಥ ಪ್ರಮುಖವಾದಂಥ ಹೆದ್ದಾರಿ. ಇಡೀ ಒಂದು ಹೆದ್ದಾರಿ ಸಂಪೂರ್ಣವಾಗಿ ಈಗ ಬಂದ್ ಆಗಿರ್ತಕ್ಕಂಥ ದೃಶ್ಯಗಳು ಕೂಡ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ವಾಹನಗಳು ಕೂಡ ಈ ಸಾಲುಗಟ್ಟಿ ನಿಂತಿರ್ತಕ್ಕಂಥ ದೃಶ್ಯಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ರೈತ ಚಳವಳಿ ಏನಿದೆ, ರೈತ ಚಳವಳಿ ಉಗ್ರ ಸ್ವರೂಪ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು.